ಸ್ನೇಹಿತರೆ ನಮಸ್ಕಾರ. ನಿಮಗೆ ಈ ತರ ಒಂದು ಮೊಬೈಲ್ ಮೆಸೇಜ್ ಬಂದಿರಬಹುದು. ಇದು BPCL ನಿಂದ ಬಂದಿರುವಂತಹ SMS. ಇದನ್ನ ಓದ್ತೀನಿ. ಡಿಯರ್ ವ್ಯಾಲ್ಯೂಡ್ ಕಸ್ಟಮರ್, ಕ್ಲೇಮ್ಸ್ ಆಫ್ ಶಾರ್ಟೇಜ್ ಇನ್ ಫ್ಯೂಯಲ್ ಸಪ್ಲೈ ಸರ್ಕ್ಯುಲೇಟಿಂಗ್ ಆನ್ ಸೋಷಿಯಲ್ ಮೀಡಿಯಾ ಆರ್ ಮಿಸ್ಲೀಡಿಂಗ್ ಅಂಡ್ ಬೇಸ್ಲೆಸ್. ದೇರ್ ಇಸ್ ಅಡಿಕ್ವೇಟ್ ಅವೈಲಬಿಲಿಟಿ ಆಫ್ ಫ್ಯೂಯಲ್ ಇನ್ ದ ಕಂಟ್ರಿ. ಅಂದ್ರೆ ನಮ್ಮಲ್ಲಿ ಬಹಳಷ್ಟು ತೈಲ ಇದೆ, ತೈಲದ ಕೊರತೆ ಇಲ್ಲ. ಈ ತರಹದ ಸಾಮಾಜಿಕ ಜಾಲತಾಣದಲ್ಲಿ ಬರುವಂತಹ ಸಂದೇಶಗಳನ್ನ ನಂಬಬೇಡಿ ಅಂತ ಈ ಮೆಸೇಜ್ ಹೇಳುತ್ತೆ. ಈಗ ಪೆಟ್ರೋಲ್ ಡೀಸೆಲ್ ಮೇಲೆ ಸದ್ಯಕ್ಕೆ ಅಂತ ಎಫೆಕ್ಟ್ ಆಗಿಲ್ಲ, ಆದ್ರೆ LPG ಅಡುಗೆ ಅನಿಲದ ಮೇಲೆ ಖಂಡಿತ ಎಫೆಕ್ಟ್ ಆಗಿದೆ. ಅದರಲ್ಲೂ ಹೋಟೆಲ್ಗಳಲ್ಲಿ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಅದರ ಪರಿಣಾಮ ಹೋಟೆಲ್ಗಳು ಸದ್ಯಕ್ಕೆ ಬೀಗ ಹಾಕುವಂತಹ ಪರಿಸ್ಥಿತಿ ಬಂದುಬಿಟ್ಟಿದೆ. ಆದ್ರೂ BPCL ಈ ತರ ರಿಯಾಲಿಟಿಯನ್ನ ಮುಚ್ಚಿ ಹಾಕುವಂತಹ ಸಂದೇಶವನ್ನ ಜನರ ಮೊಬೈಲ್ಗಳಿಗೆ ಕಳಿಸ್ತಾ ಇದೆ. ರಿಯಾಲಿಟಿಯನ್ನ ನಾವು ಒಪ್ಕೊಳ್ಳೇಬೇಕು. ಗ್ಯಾಸ್ ಕೊರತೆ ಆಗ್ತಾ ಇರೋದು ಖಂಡಿತ ನಿಜ. ಬಹಳ ದಿನಗಳಿಂದ ಅಮೆರಿಕ ಇಸ್ರೇಲ್ ಜೊತೆಗೆ ಇರಾನ್ನ ಯುದ್ಧ ನಡೀತಾ ಇದೆ. ಇರಾನ್ನ ನಾಯಕ ಅಯತೊಲ್ಲಾ ಅಲಿ ಖಮೇನಿನ ಸಾಯಿಸಿದ್ದಕ್ಕೆ ಪ್ರತೀಕಾರವಾಗಿ ಇರಾನ್ ಮತ್ತೆ ದಾಳಿ ಮಾಡ್ತಾ ಇದೆ. ಇದ್ರ ಪರಿಣಾಮ ಭಾರತ ಮೊದಲಾದ ದೇಶಗಳ ಮೇಲೆ ಆಗಿದೆ. ಈ ಪರಿಣಾಮದಿಂದನೇ ಈಗ ಅಡುಗೆ ಅನಿಲ ಸಿಗ್ತಾ ಇಲ್ಲ. ಹೋಟೆಲ್ಗಳಿಗೆ ಕಮರ್ಷಿಯಲ್ ಸಿಲಿಂಡರ್ಗಳು ಬೇಕು. ಮನೆಗಳಿಗೆ ನಾವು ಬಳಸುವಂತಹ ಡೊಮೆಸ್ಟಿಕ್ ಅಡುಗೆ ಅನಿಲ ಈಗ ಸಿಗ್ತಾ ಇದೆ, ಆದ್ರೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಅದು ಕೂಡ ಶಾರ್ಟೇಜ್ ಆಗಲೂಬಹುದು ಅನ್ನುವಂತಹ ಒಂದು ಸಾಧ್ಯತೆ ಇದೆ. ಈಗ ಒಂದು ಸಿಲಿಂಡರ್ಗೆ 4,000ದಿಂದ 5,000 ರೂಪಾಯಿ ಕೊಡ್ತೀವಿ ಅಂತ ಹೋಟೆಲ್ ಮಾಲೀಕರು ಹೇಳ್ತಾ ಇದ್ರು ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಅಷ್ಟೊಂದು ಕೊರತೆ ಇದೆ. ಬೆಂಗಳೂರಂತಹ ಸ್ಥಳಗಳಲ್ಲಿ ಬ್ಯಾಚುಲರ್ಗಳು ಉದ್ಯೋಗಕ್ಕೆ ಹೋಗ್ತಾ ಇರ್ತಾರೆ. ಅವರು ಬೆಳಿಗ್ಗೆ ಮನೆಯಲ್ಲಿ ಅಡುಗೆ ಮಾಡಲ್ಲ, ಅಂತವ್ರು ಹೋಟೆಲ್ಗೆ ಹೋಗಿ ತಿಂಡಿ ತಿಂತಾರೆ, ಮಧ್ಯಾಹ್ನ ಊಟ ಮಾಡ್ತಾರೆ. ಇಂಥವ್ರಿಗೆ ತುಂಬಾ ಕಷ್ಟ ಇದೆ. ಕಂಪನಿಗಳಲ್ಲಿ ಕೆಲಸ ಮಾಡೋರು ಕ್ಯಾಂಟೀನ್ ಅಲ್ಲಿ ಊಟ ಮಾಡ್ತಾರೆ, ಅಲ್ಲೂ ಕಮರ್ಷಿಯಲ್ ಸಿಲಿಂಡರ್ ಬೇಕಲ್ಲ, ಅಲ್ಲೂ ಕೂಡ ಕಷ್ಟ ಇದೆ. ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಸಿಲಿಂಡರ್ ಕೊರತೆ ಕಾರ್ಮಿಕರ ಬದುಕಿನ ಮೇಲೆ ಪರಿಣಾಮ ಬೀರ್ತಾ ಇದೆ. ಹಲವಾರು ಹೋಟೆಲ್ಗಳಲ್ಲಿ ಈಗಾಗಲೇ ಕಾರ್ಮಿಕರ ಸಂಖ್ಯೆಯನ್ನ ಕಡಿತ ಮಾಡ್ಬಿಟ್ಟಿದ್ದಾರೆ. ಸದ್ಯಕ್ಕೆ ನೀವು ಕೆಲ್ಸಕ್ಕೆ ಬರೋದು ಬೇಡ, ಮತ್ತೆ ಬನ್ನಿ, ಸಂಬಳ ಕೊಡೋಕೆ ಆಗ್ತಾ ಇಲ್ಲ, ಸದ್ಯಕ್ಕೆ ಹೋಟೆಲ್ ಮುಚ್ಚಬೇಕಾಗುತ್ತೆ, ಹೀಗೆಲ್ಲ ಮಾಲೀಕರು ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ವಿಷಯವನ್ನ ಗಮನಿಸಬೇಕು. ಕೋವಿಡ್ ಸಮಯದಲ್ಲಿ ಹೋಟೆಲ್ಗಳನ್ನ ನಡೆಸೋಕೆ ಸಾಧ್ಯ ಆಗ್ತಾ ಇರಲಿಲ್ಲ, ಆದ್ರೂ ಕೂಡ ಬಾಡಿಗೆ, ಆ ಕಟ್ಟಡದ ಬಾಡಿಗೆ ಇದೆಯಲ್ಲ ಅದನ್ನ ಕಟ್ಟಲೇಬೇಕಾಗುತ್ತೆ. ಈಗಲೂ ಕೂಡ ಅಂತಹ ಪರಿಸ್ಥಿತಿ ಬರ್ತಾ ಇದೆ. ಅತಿ ಹೆಚ್ಚು ಗ್ಯಾಸ್ ಅನ್ನ ಖರ್ಚು ಮಾಡುವಂತಹ ಉದ್ದಿನ ವಡೆ, ಬಜ್ಜಿ, ಪಕೋಡ, ಪೂರಿ ಮತ್ತೆ ಗೋಬಿ ಮಂಚೂರಿಯನ್ ಅಂತಹ ಸ್ನಾಕ್ ತಿಂಡಿಗಳನ್ನ ಸದ್ಯಕ್ಕೆ ಸ್ಥಗಿತಗೊಳಿಸಬೇಕು ಅಂತ ಹೋಟೆಲ್ಗಳೆಲ್ಲ ನಿರ್ಧಾರ ಮಾಡಿಬಿಟ್ಟಿದೆ. ಕಡಿಮೆ ಗ್ಯಾಸ್ ಬಳಸಿ ಹೆಚ್ಚು ಜನರಿಗೆ ಊಟ ಕೊಡುವಂತಹ ಚಿತ್ರಾನ್ನ, ಪಲಾವ್, ಬಿಸಿಬೇಳೆ ಬಾತ್ ಈ ತರಹದ ರೈಸ್ ಐಟಮ್ಗಳ ತಯಾರಿಕೆಗೆ ಹೋಟೆಲ್ಗಳು ಒತ್ತು ಕೊಡ್ತಾ ಇದೆ. ದಯವಿಟ್ಟು ಹೆಚ್ಚು ಆಯಿಲ್ ಬಳಕೆ ಆಗುವಂತಹ ತಿಂಡಿಗಳನ್ನ ಕೇಳಲೇಬೇಡಿ, ರೈಸ್ ಐಟಮ್ಗಳನ್ನ ಆರ್ಡರ್ ಮಾಡಿ ಸಹಕಾರ ನೀಡಿ ಅಂತ ಹೋಟೆಲ್ ಮಾಲೀಕರು ಗ್ರಾಹಕರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಇದರಿಂದ ಹೋಟೆಲ್ಗಳ ಒಟ್ಟಾರೆ ಆದಾಯದಲ್ಲಿ 30% 40% ಕುಸಿತವಾಗುವಂತಹ ಸಾಧ್ಯತೆ ಇದೆ. ಬೆಂಗಳೂರಲ್ಲೇ 40,000 ಹೋಟೆಲ್ ರೆಸ್ಟೋರೆಂಟ್ ಇದೆ. ಕರ್ನಾಟಕದಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಹೋಟೆಲ್ ರೆಸ್ಟೋರೆಂಟ್ ಇದೆ. ಎಲ್ಲಕ್ಕೂ ಕೂಡ ಈ LPGನೇ ಆಧಾರ, ಬೇರೆ ದಾರಿ ಇಲ್ಲ. ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದೆ, ಅದು ಗ್ಯಾಸ್ ಪೈಪ್ಲೈನ್ ಯೋಜನೆ. ಭೂಮಿಯ ಕೆಳಗೆ ಪೈಪ್ ಹಾಕಿ ಅಲ್ಲಿಂದ ಅನಿಲ ಪೂರೈಕೆ ಮಾಡ್ತಾರೆ. ಆದ್ರೂ ಕೂಡ ಅದು LPG ಅಲ್ಲ, ಅದು ಬಹಳ ಹಗುರವಾದ ಅನಿಲ, ಅದು PNG ಅಂತ ಕರೀತಾರೆ. ಆ ತರಹದ PNG ಸಂಪರ್ಕ ಇರೋದು ಇಡೀ ದೇಶದಲ್ಲಿ 10% ಹೋಟೆಲ್ಗಳಲ್ಲಿ ಮಾತ್ರ. ಹಾಗಾಗಿ ಎಲ್ಲ ಹೋಟೆಲ್ಗಳಿಗೆ ಈ ಸೌಲಭ್ಯ ಇಲ್ಲ. ಇಂತಹ ಪರಿಸ್ಥಿತಿಯನ್ನ ಕೆಲವರು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಕೆಲವು ಗ್ಯಾಸ್ ಏಜೆನ್ಸಿಗಳಿಗೆ ಕೆಲಸ ಮಾಡುವಂತವರು ಜಾಸ್ತಿ ಹಣ ತಗೊಂಡು, ಕಮಿಷನ್ ತಗೊಂಡು ಕಮರ್ಷಿಯಲ್ ಸಿಲಿಂಡರ್ಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಇದು ಬರೀ ಹೋಟೆಲ್ಗಳಿಗೆ ಎಫೆಕ್ಟ್ ಆಗಿರೋದಲ್ಲ, ಆಟೋ ರಿಕ್ಷಾ ಓಡಿಸೋರಿಗೆ, ಕಾರ್ ಕ್ಯಾಬ್ ಓಡಿಸೋರ್ಗೂ ಕೂಡ ತೊಂದರೆ ಆಗ್ತಾ ಇದೆ. ಆಟೋ ರಿಕ್ಷಾಗಳು ಪೆಟ್ರೋಲ್ ಡೀಸೆಲ್ ಖರ್ಚು ಜಾಸ್ತಿ ಅಂತ CNGನ ಯೂಸ್ ಮಾಡೋಕೆ ಶುರು ಮಾಡಿದ್ರು. ಈಗ CNG ಕೊರತೆ ಕೂಡ ಬಹಳ ಇದೆ. ನಮ್ಮ ಕರ್ನಾಟಕದ ಭಾಗದಲ್ಲಿ ಸ್ವಲ್ಪ ಕಡಿಮೆ, ಉತ್ತರ ಭಾರತದ ರಾಜ್ಯಗಳಲ್ಲಿ CNG ಹೆಚ್ಚು ಬಳಕೆ ಇದೆ. ಕಾರ್ಗಳಿಗೂ ಕೂಡ CNGನ ಅಲ್ಲಿ ಬಳಸ್ತಾರೆ. ಈಗ LPG, CNG ಮತ್ತು PNGಯ ಕೊರತೆ ಆಗಿದೆ. ಇದ್ರ ಜೊತೆಗೆ ಈಗ ಎಲೆಕ್ಟ್ರಿಕ್ ಸ್ಟವ್ಗಳಿಗೆ ಬೇಡಿಕೆ ಜಾಸ್ತಿ ಆಗ್ಲೂಬಹುದು. ಬಹಳ ಜನರ ಮನೆಯಲ್ಲಿ ಗ್ಯಾಸ್ ಉಳಿಸೋಕೆ ಅಂತ ಎಲೆಕ್ಟ್ರಿಕ್ ಸ್ಟವ್ ಇಟ್ಕೊಂಡಿರ್ತಾರೆ. ಗ್ಯಾರಂಟಿ ಯೋಜನೆಯಲ್ಲಿ 200 ಯೂನಿಟ್ ವಿದ್ಯುತ್ ಫ್ರೀ ಇರೋದ್ರಿಂದ ಎಲೆಕ್ಟ್ರಿಕ್ ಸ್ಟವ್ಗಳನ್ನ ಹೆಚ್ಚು ಜನರು ತಗೊಳ್ಳೋಕೆ ಶುರು ಮಾಡಿದ್ದಾರೆ. ಈಗ ಮತ್ತೆ ಗ್ಯಾಸ್ ಉಳಿಸೋಕೆ ಅಂತ ಎಲೆಕ್ಟ್ರಿಕ್ ಸ್ಟವ್ ಬೆಸ್ಟ್ ಆಗುತ್ತೆ. ಆದ್ರೆ ಬೆಂಗಳೂರು ಬಿಟ್ರೆ ಹೊರಗೆ ಮತ್ತೆ ಹಳ್ಳಿಗಳಲ್ಲೆಲ್ಲ ಕರೆಂಟ್ ಆಗಾಗ ಹೋಗ್ತಾ ಇರುತ್ತೆ. ಬೇಸಿಗೆ ಬರ್ತಾ ಇದ್ದ ಹಾಗೆ ಪವರ್ ಕಟ್ ಆಗ್ತಾ ಹೋಗುತ್ತೆ. ಅಡುಗೆ ಮಾಡೋದೇ ಈಗ ದೊಡ್ಡ ಸವಾಲು. ಇಲ್ಲಿ ಕೂಡ ತುಂಬಾ ಕಷ್ಟಗಳಿದೆ. ಹಾಗಾದ್ರೆ ಯಾಕೆ LPG ಕೊರತೆ ಆಗ್ತಾ ಇದೆ, ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡೋಣ.
ಭಾರತ ಜಗತ್ತಿನ 2ನೇ ಅತಿ ದೊಡ್ಡ LPG ಬಳಕೆ ಮಾಡೋ ದೇಶ. ಭಾರತದಲ್ಲಿ ಕಳೆದ ವರ್ಷ 33 ಮೆಟ್ರಿಕ್ ಟನ್ ಅಷ್ಟು ಅಡುಗೆ ಅನಿಲ ಬಳಕೆ ಆಗಿದೆ. ನಮ್ಮದೇ ದೇಶದಲ್ಲಿ ಪೂರ್ತಿಯಾಗಿ LPG ಉತ್ಪಾದನೆ ಮಾಡಿದ್ರೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ. ಆದ್ರೆ ನಮ್ಮ ದೇಶದ ಒಳಗೆ ಉತ್ಪಾದನೆ ಆಗೋದು 12.8 ಮೆಟ್ರಿಕ್ ಟನ್ LPG ಮಾತ್ರ. ಅದು ತುಂಬಾ ಕಡಿಮೆ. ಅದಕ್ಕೆ ಹೊರಗಿನ ದೇಶಗಳಿಂದ LPGಯನ್ನ ಆಮದು ಮಾಡ್ಕೊಂಡು ಬರ್ತಾರೆ. ಬೇರೆ ದೇಶಗಳ ಅವಲಂಬನೆ ಹೆಚ್ಚಾದಾಗನೇ ಇಂತಹ ಸಮಸ್ಯೆಗಳೆಲ್ಲ ಬರೋದು. ನಮ್ಮಲ್ಲಿ ಇರೋ ಬೇಡಿಕೆಗಿಂತ ಅಂದ್ರೆ ಅದಕ್ಕಿಂತ 50% ಹೆಚ್ಚು ಆಮದನ್ನ ನಾವು ಮಾಡ್ಕೊಳ್ತಾ ಇದೀವಿ. ಆ ಆಮದಲ್ಲಿ 80% ಬರೋದು ಸೌದಿ, ಕತಾರ್, UAE ಇಂದ. ಈ ದೇಶಗಳಿಂದ ಬರುವಂತಹ LPG ಹಡಗಿನ ಮೂಲಕ, ಸಮುದ್ರದ ಮೂಲಕ ಬರುತ್ತೆ. ಅದು ಹೊರ್ಮುಸ್ ಜಲಸಂಧಿ ಮೂಲಕ ಸಾಗಿ ಬರಬೇಕು. ಆದ್ರೆ ಅಲ್ಲಿ ಇರಾನ್ ದೇಶ ಅದನ್ನ, ಆ ಪ್ಲೇಸ್ ಅನ್ನ ಕಂಟ್ರೋಲ್ ಮಾಡ್ತಾ ಇದೆ. ಅದಕ್ಕೆ ಬಹಳ ಹಡಗುಗಳನ್ನ ಯಾರು ಕಳಿಸ್ತಾ ಇಲ್ಲ. ಒಂದು ವೇಳೆ ಹಡಗುಗಳನ್ನ ಕಳಿಸಿದ್ರೆ ಅದ್ರ ಮೇಲೆ ಬಾಂಬ್ ಕೂಡ ಬೀಳಬಹುದು. ಹಾಗಾಗಿ ಆಮದು ಬಹಳ ಕಡಿಮೆ ಆಗ್ಬಿಟ್ಟಿದೆ. ಸ್ನೇಹಿತರೆ, ಬೆಂಗಳೂರಿನ ಜನಸಂಖ್ಯೆ 1 ಕೋಟಿ ದಾಟಿದೆ. ಇಂತಹ ನಗರದಲ್ಲೇ ಪ್ರತಿದಿನ 60,000 LPG ಸಿಲಿಂಡರ್ ಬಳಕೆ ಆಗುತ್ತೆ. ಇನ್ನು ಕರ್ನಾಟಕ ದೇಶ ಅಂತೆಲ್ಲ ನೋಡಿದ್ರೆ ತುಂಬಾ ಆಗುತ್ತೆ. ತುಂಬಾ ಡಿಮ್ಯಾಂಡ್ ಇದೆ. ಪ್ರತಿ ವಾರ ಭಾರತಕ್ಕೆ ಬರೋ LPG ಆಮದಿನಲ್ಲಿ 30% ಇವಾಗ ಕಡಿಮೆ ಆಗ್ತಾ ಇದೆ. ನಾವು ಮನೆಯಲ್ಲಿ ಬಳಸೋದು 14 kg ಸಿಲಿಂಡರ್, ಕೆಂಪು ಬಣ್ಣ ಇರುತ್ತೆ. ಅದಕ್ಕೆ ಸರ್ಕಾರದ ಸಬ್ಸಿಡಿ ಕೂಡ ಇರುತ್ತೆ. ಆದ್ರೆ ವಾಣಿಜ್ಯ ಸಿಲಿಂಡರ್ ಅಂದ್ರೆ ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಬಳಸುವಂತಹ ಸಿಲಿಂಡರ್ ಇದೆಯಲ್ಲ, ಅದು ನೀಲಿ ಬಣ್ಣ ಇರುತ್ತೆ. ಅದು 19 ರಿಂದ 42 kg ಅಷ್ಟು ಇರುತ್ತೆ. ಅದು ದೊಡ್ಡ ಸಿಲಿಂಡರ್ಗಳು. ಅದಕ್ಕೆ ಸರ್ಕಾರ ಸಬ್ಸಿಡಿ ಕೊಡೋದಿಲ್ಲ. ತುಂಬಾ ದುಬಾರಿ ಸಿಲಿಂಡರ್ ಅದು. ಒಂದು ವಾರದಿಂದ ಈ ಮನೆ ಬಳಕೆ ಸಿಲಿಂಡರ್ 60 ರೂಪಾಯಿ ಹೆಚ್ಚಾಗಿದೆ. ವಾಣಿಜ್ಯ ಸಿಲಿಂಡರ್ 115 ರೂಪಾಯಿ ಹೆಚ್ಚಾಗಿದೆ. ಮುಖ್ಯವಾಗಿ ಈಗ ಸಮಸ್ಯೆ ಆಗ್ತಾ ಇರೋದು ದರ್ಶಿನಿಗಳಿಗೆ. ದರ್ಶಿನಿಗಳಲ್ಲಿ 3-4 ದಿನಕ್ಕೆ ಆಗುವಷ್ಟು ಮಾತ್ರ ಸಿಲಿಂಡರ್ ಗಳನ್ನ ಇಟ್ಕೊಂಡಿರ್ತಾರೆ. ದಿನಕ್ಕೆ 3-4 ಸಿಲಿಂಡರ್ ಬೇಕಾಗುತ್ತೆ. ಬೆಂಗಳೂರಲ್ಲಿ ಕೆಲಸ ಮಾಡುವಂತಹ ಜನರು, ಯುವ ಜನರು, ವಿದ್ಯಾರ್ಥಿಗಳು ದರ್ಶಿನಿಗಳಲ್ಲೇ ತಿಂಡಿ ತಿನ್ನೋದು. ಆಟೋ ರಿಕ್ಷಾ, ಕ್ಯಾಬ್ ಚಾಲಕರು, ಕಾರ್ಮಿಕರು ಎಲ್ಲರೂ ದರ್ಶಿನಿಗಳನ್ನೇ ನಂಬ್ಕೊಂಡಿರ್ತಾರೆ. ಗೃಹ ಬಳಕೆ ಸಿಲಿಂಡರ್ನ ಬೆಲೆ ಈಗ 915 ರೂಪಾಯಿ. ಕಳೆದ ವಾರ ಅಷ್ಟೇ 860 ಅಷ್ಟೇ ಇತ್ತು. ವಾಣಿಜ್ಯ ಬಳಕೆಯ ಸಿಲಿಂಡರ್ಗೆ 14 kgಗೆ 1958 ರೂಪಾಯಿ ಇದೆ. ಅಂದ್ರೆ ಆಲ್ಮೋಸ್ಟ್ 2000 ರೂಪಾಯಿ ಆಗುತ್ತೆ. 47 kg ಸಿಲಿಂಡರ್ಗೆ, ಅದು ಕೂಡ ಕಮರ್ಷಿಯಲ್ಲೇ, ಅದರ ರೇಟ್ 4500 ರೂಪಾಯಿ ಇದೆ. 5000 ತಗೊಂಡ್ಬಿಡ್ತಾರೆ. ಈಗ ಯುದ್ಧದ ವಾತಾವರಣ ಕಡಿಮೆ ಆದ್ರೆ ಆದಷ್ಟು ಬೇಗ ಈ ಸಮಸ್ಯೆ ಪರಿಹಾರ ಆಗಬಹುದು. ಆದ್ರೆ ದೇಶೀಯವಾಗಿನೇ LPGಯನ್ನ ಉತ್ಪಾದನೆ ಮಾಡಿದ್ರೆ, ಹೆಚ್ಚಾಗಿ ಉತ್ಪಾದನೆ ಮಾಡಿದ್ರೆ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಯಾಕಂದ್ರೆ ಯುದ್ಧ ಅಂದಾಕ್ಷಣ ಅದು ಭವಿಷ್ಯದಲ್ಲೂ ಬರಬಹುದು. ಈಗ ಇರಾನ್ ಅಮೆರಿಕ ಯುದ್ಧ ಅಂತಲ್ಲ, ಮುಂದೆ ಕೂಡ ಬರಬಹುದು. ಅಂತಹ ಸಮಯಕ್ಕೆ ಅನುಕೂಲ ಆಗೋಕೆ ಅಂತ ಈಗಿಂದಲೇ ಕೇಂದ್ರ ಸರ್ಕಾರ ತಯಾರಿ ಮಾಡಿದ್ರೆ ಈ ತರಹದ ಸಮಸ್ಯೆಗಳು ಭವಿಷ್ಯದಲ್ಲಿ ಬರೋದಿಲ್ಲ. ಇವಿಷ್ಟು ಈ ವಿಡಿಯೋದ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ತೆ.